ಕಬಾಬ್ ಬನ್ನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಒಲೆ ಉರಿತಾ ಇದೆ, ಪಾತ್ರೆ ದೊಡ್ಡ ದೊಡ್ಡ ಪಾತ್ರೆ ಅಂತ ಅನ್ಕೊಳ್ತೀರ ಅಲ್ವಾ. ಇವತ್ತಿನ ಸ್ಪೆಷಲ್ ಇದೆ. ಊರಲ್ಲಿ ಇವತ್ತು ತಮ್ಮನ ಮತ್ತು ಚಿಕ್ಕಪ್ಪನ ಮಗನ ಇಬ್ಬರು ಬರ್ತ್ಡೇ ಒಟ್ಟಿಗೆ ಆಯಿತಾ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ರಿಪ್ರೇಷನ್ ನಡೀತಾ ಇರೋದು. ಚಿಕ್ಕಪ್ಪ ಗೀ ರೈಸ್ ಮಾಡ್ತಾ ಇದ್ದಾರೆ. ಹೌದಾ? ಅಡುಗೆ ಮಾಡ್ತಿರುವಾಗ ನನ್ನ ತಂಗಿ ಫ್ರೆಂಡು ಅರ್ಪಿತಾ ಅಂತ ಕಾಲ್ ಮಾಡಿದ್ಲು. ಅವಳ ಜೊತೆನೂ ಮಾತಾಡ್ತಾ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಹಾಗೆ ಅವಳು ನನ್ನ ತಂಗಿ ಫ್ರೆಂಡ್ ಆದ್ರೂ ನನಗೆ ಒಳ್ಳೆ ಒಂದು ಫ್ರೆಂಡು ಅಥವಾ ಒಂದು ಒಳ್ಳೆ ತಂಗಿ ಅಂತಾನೆ ಹೇಳ್ಬೋದು. 3 ದಿನದಿಂದ ಬಿಸಿ ಇದ್ದಾಳೆ. 3 ದಿನ ಆಯ್ತಲ್ಲ, ತಮ್ಮನು ಬಂದಿದ್ದಾನಲ್ಲ, ಹೊರಗಡೆ ಹೋಗೋದು ಅದು ಇದು ಅಂತ ಸ್ವಲ್ಪ ಕೆಲಸ ಇತ್ತು ಅಷ್ಟೇ. ನಮ್ಮ ಮಲೆನಾಡು ಕಡೆ ಈ ಎಲೆನ ತುಂಬ ಯೂಸ್ ಮಾಡ್ತೀವಿ. ಎಲ್ಲರೂ ಮನೇಲಿರುತ್ತೆ. ಗೀ ರೈಸಿಗಾಗಲಿ, ಚಿಕನ್ಗಾಗಲಿ, ಬಿರಿಯಾನಿಗಾಗಲಿ ಎಲ್ಲದಕ್ಕೂ ಹಾಕ್ತೀವಿ ನಾವು. ಚಿಕನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಅತ್ತೆಂದ್ರು ಮಾಡ್ತಾ ಇರೋದಾಯ್ತಾ. ನಾವು ಎಲ್ಲ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಿದ್ವಿ. ಸಂಜೆ ಬಂದು ಚಿಕ್ಕಪ್ಪ ಅತ್ತೆಯವರೆಲ್ಲರೂ ಬಂದಿದ್ರು. ಅವರೆಲ್ಲ ಸೇರಿ ಮಾಡಿದ್ರು ಅಡುಗೆನ. ಚಿಕನ್ ವರ್ಕಲ್ ರಾಗಿನಿ ಮೇನ್ ಕುಕ್ ಅಡ ಚಿಕನ್ ಅಸಿಸ್ಟೆಂಟ್ ಕುಕ್. ತುಂಬ ಹೊಗೆ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ತುಂಬ ಹೊಗೆ ಇದೆ ಆಯ್ತಾ. ಮಾಜಿ ಶೆಫ್ ರೆಸ್ಟ್ ತಗೊಂಡಿದ್ದಾರೆ. ರಿಟೈರ್ಡ್ ಆಗಿದೆ. ರಿಟೈರ್ಡ್ ಮಾಡಿ ನಾವು ಈಗ ನಾವೇ ಮಾಡ್ತಾ ಇದ್ದೀವಿ. ಕೇಕ್ ಕಟ್ಟಿಂಗ್ ವಿಡಿಯೋ ಇಲ್ಲೆಲ್ಲೂ ನಾನು ಹಾಕ್ತಾ ಇಲ್ಲ. ಹಾಗೆ ಮನೆಯವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ಹಾಕಿದ್ದೀವಿ. ಪಾಯಸ ಕೂಡ ಮಾಡಿದ್ವಿ. ಕುಡಿತಾ ಇದ್ದಾಳೆ. ರೆಡಿ ಮಾಡ್ತಿದ್ದಾಳೆ ಫ್ರೆಂಡ್ಸ್ ನೋಡಿ. ಬನ್ನಿ ಆಂಟಿ, ಬನ್ನಿ ಬನ್ನಿ, ಎಂತಾಗಲ್ಲ ಬನ್ನಿ ಆಂಟಿ, ಚೆನ್ನಾಗಿ ಬರ್ತಿದ್ದೀರಾ ಬನ್ನಿ. ಕಂಪ್ಲೇಂಟ್ಸ್ ಎಷ್ಟು ಹೇಳ್ತಿದ್ದಾಳೆ ಅಂತ. ಕಬಾಬ್ ಮಾಡ್ತಾ ಇದ್ದಾಳೆ. ಅವಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಆಯಿತಾ. ನನಗಷ್ಟು ಅಡುಗೆ ಬರಲ್ಲ, ಅವಳಿಗೆ ಎಲ್ಲ ಥರ ಅಡುಗೆನೂ ಬರುತ್ತೆ. ಮಾಡ್ತಾಳೆ ಅವಳೆಲ್ಲ ಅಡುಗೆನೂ ಮಾಡ್ತಾಳೆ. ಇವರು ನಮ್ಮ ಚಿಕ್ಕಮ್ಮ ಪೂರ್ಣಿಮಾ ಅಂತ. ಮಾತು ಮುಗೀತಾ ಇಲ್ಲ, ನನ್ನ ಮಾತು ಕೇಳಲ್ಲ. ಇವರಷ್ಟು ಜೋರ ಮಾತಾಡ್ತಿದ್ದಾರೆ ಇಬ್ರು. ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ಉಪ್ಪಾಗಿ ತಿನ್ಲಿಕ್ಕೆ ಆಗದೆ ಇದ್ರೆ ಇವರಿಬ್ಬರೇ ತಿನ್ನಬೇಕು. ಕೋಲ್ ಇಲ್ಲಿ ನೋಡಿ, ದೊಡ್ಡ ಎಲ್ಲ ಇದೆ. ಮನೆ ಕೆಲಸ ನಡೀತಾ ಇದೆ, ಹಾಗಾಗಿ ಮನೆಯೆಲ್ಲ ಈ ಥರ ಹರಡ್ಕೊಂಡಿದೆ ಆಯ್ತಾ. ಹೊಡಿತಿದ್ದಾಳೆ ಬೇತು. ಹೊಡಿಯೋಣ ಅಲ್ಲ. ಮಲಯಾಳದಲ್ಲೂ ಮಾಡ್ತೀನಿ. ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಖಾರದ ಪುಡಿ ಕಬಾಬ್ ಇದು. ಇದು ಸಜಿತಾ ಸ್ಪೆಷಲ್ ರೆಸಿಪಿ ಆಯ್ತಾ. ಆದರೆ ಅವಳು ಚೆನ್ನಾಗಿ ಮಾಡ್ತಾಳೆ. ಏನೇನೆಲ್ಲ ಹಾಕಿದಾಳೆ ಅಂತ ಅವಳಿಗೆ ಮಾತ್ರ ಗೊತ್ತು. ನೋಡೋಣ, ಟೇಸ್ಟ್ ಆದಮೇಲೆ ಹೇಳ್ತೀವಿ. ಅಡುಗೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾಳೆ. ನನಗೆ ಬರಲ್ಲ. ಇಲ್ಲ ಇಲ್ಲ ನನಗೆ
ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ತಮ್ಮ ಮತ್ತೆ ಮಮ್ಮಿ ಸ್ವಚ್ಛತಾ MT ಆಕಾಶ್